ನಿಮಗಾಗಿ ಇವತ್ತು ಚಾರ್ಮ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಡಿವೈನ್ ಗೈಡೆನ್ಸ್ ಏನಿದೆ ಚಾರ್ಮ್ ರೀಡಿಂಗ್ಸ್ ಥ್ರೂ ನಿಮಗಾಗಿ ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ, ಅಬಾಂಡೆನ್ಸ್ ಏನು ಬರ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಯಾವ ದೇವರಲ್ಲಿ, ದೇವಿಯಲ್ಲಿ, ದೇವತೆಯಲ್ಲಿ ಬಿಲೀವನ್ನು ಇಡ್ತೀರ ಅವರನ್ನು ಕಣ್ಮುಚ್ಚಿ ಧ್ಯಾನ ಮಾಡಿ ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎನರ್ಜೀಸ್ ಇರುತ್ತೆ. ಓಕೆ, ಮೊದಲನೇದಾಗಿ ಕೇರಿಂಗ್, ನರ್ಚರಿಂಗ್ ಮಾಡ್ಕೊಳ್ಳಿ. ಓಕೆ, ನೀವು ನಿಮ್ಮ ಮಕ್ಕಳ ಜೊತೆಗೆ ಅಥವಾ ತಂದೆ ತಾಯಿಯ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡುವಂತಹ ಎನರ್ಜಿ, ಜಾಯ್ಫುಲ್ ಎಂಜಾಯ್ಮೆಂಟ್ ಮಾಡುವಂತಹ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ನಿಮ್ಮ ಪೆಟ್ಸ್ ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಪ್ರೀತಿಯಿಂದ ಸಾಕಿರುವಂತಹ ಪ್ರಾಣಿಗಳ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹೊರಗಡೆ ನೀವು ಜರ್ನಿ ಮಾಡೋ ಚಾನ್ಸಸ್ ಇದೆ, ಪಿಕ್ನಿಕ್ ಹೋಗೋ ಚಾನ್ಸಸ್ ಇದೆ, ಟೂರ್ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ. ಅಲ್ಲಿ ಕೂಡ ನೀವು ಎಂಜಾಯ್ಮೆಂಟ್ ಮಾಡೋದನ್ನು, ಪಾರ್ಟಿಗೆ ಅಟೆಂಡ್ ಆಗೋದು ಎನರ್ಜಿ ಕಾಣಿಸ್ತಾ ಇದೆ. ಹ್ಯೂಜ್ ಅಬಾಂಡೆನ್ಸ್ ನಿಮಗೆ ಬರ್ತಾ ಇದೆ ಯೂನಿವರ್ಸಿಂದ. ಓಕೆ, ನ್ಯೂ ಬಿಗಿನಿಂಗ್, ಬ್ಲೆಸ್ಸಿಂಗ್ಸ್, ಅಪಾರವಾದಂತಹ ಹಣ ಬರುವಂತಹ ಒಂದು ಕಾಣಿಸ್ತಾ ಇದೆ. ಹಾಗೆ ಯಾರಿಗೆಲ್ಲ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಸ್ಟೆಬಿಲಿಟಿಗೋಸ್ಕರ, ಓಕೆ, ಅಬಾಂಡೆನ್ಸ್ಗೋಸ್ಕರ, ಲಾಂಗ್ ಟರ್ಮ್ ಸ್ಟೆಬಿಲಿಟಿಗೋಸ್ಕರ, ಸೊ ಅದು ಕೂಡ ನಿಮಗೆ ಸಿಗ್ತಾ ಇದೆ. ಡೇ ಬೈ ಡೇ ನಿಮಗೆ ಅದು ರೀಚ್ ಆಗುತ್ತೆ. ಹಾಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆಗಿದೆ. ಏಂಜಲ್ಸ್ ಜೊತೆಗೆ ಅಲೈನ್ ಆಗಿ ಅಂತ ಗೈಡೆನ್ಸ್ ಇದೆ. ಏಂಜಲ್ಸನ್ನು ಪ್ರೇಯರ್ ಮಾಡಿ, ಏಂಜಲ್ಸನ್ನು ಧ್ಯಾನ ಮಾಡಿ. ಓಕೆ, ಏಂಜಲ್ ಥೆರಪಿ ಬೇಕಾದರೆ ಕಲಿಬಹುದು. ಓಕೆ, ನ್ಯೂ ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ನೀವು ಒಂದು ಹೊಸ ಬದಲಾವಣೆಯನ್ನು ಆಹ್ವಾನ ಮಾಡ್ತಾ ಇದ್ದೀರಿ ಮತ್ತು ಆ ಹೊಸ ಬದಲಾವಣೆಯಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ಎಕ್ಸ್ಪೀರಿಯನ್ಸನ್ನು ಹೊಂದಲಿದ್ದೀರಿ. ನೇಮ್ ಫೇಮ್ ನಿಮಗೆ ಸಿಗ್ತಾ ಇದೆ. ಓಕೆ, ತುಂಬ ಎತ್ತರದ ಆಲೋಚನೆ ನಿಮ್ಮದಾಗತ್ತೆ. ನಿಮ್ಮ ಬಗ್ಗೆ ತುಂಬ ಬೇರೆ ಜನ ಕೂಡ ಎತ್ತರವಾಗಿ ಆಲೋಚನೆಯನ್ನು ಮಾಡೋದನ್ನು ಕಾಣ್ತಾರೆ. ನಿಮ್ಮ ಒಂದು ವಿಶಾಲವಾದಂತಹ ಮೈಂಡ್ಸೆಟ್ಟು, ಓಪನ್ ಮೈಂಡ್ಸೆಟ್ಟಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೊಂದ್ಕೊಳ್ತಾ ಇದ್ದೀರಿ. ಏನೆಲ್ಲ ನೆಗೆಟಿವಿಟಿ ಇತ್ತು ಅದನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಿ. ಒಂದು ಪಕ್ಷ ಮಾಡ್ತಾ ಇಲ್ಲ ಅಂತಂದರೆ ರಿಲೀಸ್ ಮಾಡಿ. ಅಪಾರವಾದಂತಹ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇದೆ. ಓಕೆ, ಕೆರಿಯರ್ ವೈಸ್ ಆಗಿರ್ಬೋದು, ಓಕೆ, ಬಿಸ್ನೆಸ್ಸಲ್ಲಾಗಿರ್ಬೋದು, ಓಕೆ, ಪರ್ಸ್ನಲ್ ಲೈಫಲ್ಲಿ ನಿಮಗೆ ಅಪಾರವಾದಂತಹ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ಆ ಒಂದು ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಮೈಂಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ರೆ ಒಳ್ಳೆಯದು. ಕೆಲವರಿಗೆ ಇಲ್ಲಿ ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ. ಓಕೆ, ಆರ್ಕೇಂಜಲ್ ಹ್ಯಾನಿಯಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ. ಓಕೆ, ವಾಹಿಗುರು ಅಲ್ಲಾ ಓಕೆ ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಜೀಸಸ್ ಕ್ರೈಸ್ಟ್, ಹಾಗೆಯೇ ಲಾರ್ಡ್ ಬುದ್ಧ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಮಾತಾ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಆಶೀರ್ವಾದ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಯೂನಿವರ್ಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನೀವು ಕೂಡ ಪ್ರೊಟೆಕ್ಷನ್ ಕಡೆ ಗಮನ ವಹಿಸಿ. ಒಂದು ಫ್ರೆಶ್ನೆಸ್ ಎನರ್ಜಿ, ಫ್ರೂಟ್ಫುಲ್ ರಿಸಲ್ಟು ನಿಮಗೆ ಸಿಗ್ತಾ ಇದೆ. ನೀವೇನಾದರೂ ಎಕ್ಸಾಮ್ಸ್ ಬರೆದಿದ್ರೆ ಎಕ್ಸಾಮ್ಸಲ್ಲಿ ರಿಸಲ್ಟು ಅತ್ಯುತ್ತಮವಾಗಿ ಬರಲಿದೆ. ಅಥವಾ ನೀವೇನೇ ಒಂದು ಒಳ್ಳೆಯ ಕರ್ಮ ಮಾಡಿರ್ಬೋದು ಅಥವಾ ಯಾವುದೇ ಒಂದು ಕರ್ಮ ಮಾಡಿದ್ರು ಆ ಕರ್ಮ ನಿಮಗೆ ರಿಟರ್ನ್ ಸಿಗ್ತಾ ಇದೆ. ಓಕೆ, ಫ್ರೂಟ್ಫುಲ್ ರಿಸಲ್ಟ್ ಸಿಗ್ತಾ ಇದೆ. ನೀವೇನಾದರೂ ಬೆಳೆಯನ್ನು ಬೆಳೆದಿದ್ರೆ ಆ ಬೆಳೆಯ ಫಲ ಅತ್ಯುತ್ತಮವಾಗಿ ಬರ್ತಾ ಇದೆ. ಓಕೆ, ಹಾಗೆಯೇ ನೀವು ಮಿಲಿಟ್ರಿ ಫೋರ್ಸಲ್ಲಿ ಏನಾದ್ರು ಇದ್ದರೆ, ಪೊಲೀಸಲ್ಲಿದ್ದರೆ ಅಲ್ಲೂ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಲಾಯಲ್ ಆಗಿ ಇರೋಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ ಆಗಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ. ಫಿಸಿಕಲಿ ಹೆಲ್ತನ್ನು ನೋಡ್ಕೊಳ್ಳಿ. ಫಿಸಿಕಲಿ ಆ್ಯಕ್ಟಿವ್ ಆಗಿ, ಮೆಂಟಲಿ ಆ್ಯಕ್ಟಿವ್ ಆಗಿ. ಆ್ಯಂಡ್ ಅಬಾಂಡೆನ್ಸ್ ಬರ್ತಾ ಇದೆ. ನಿಮ್ಮ ಪೂರ್ವಜರ ಒಂದು ಯಾವುದೇ ರೀತಿಯ ಆಸ್ತಿ ಅಂತಸ್ತು ನಿಮ್ಮ ಕೈಗೆ ಸೇರುವಂತಹ ಚಾನ್ಸಸ್ ಇದೆ. ಓಕೆ, ನನಗಿಲ್ಲಿ ತಾಳೆಗರಿ ಫೀಲ್ ಆಗ್ತಾ ಇದೆ. ಬಹುಶಃ ನಿಮ್ಮಲ್ಲಿ ಯಾರಿಗಾದರೂ ತಾಳೆಗರಿ ಸಿಗಬಹುದು. ಓಕೆ, ಆ್ಯಂಡ್ ನಿಮ್ಮ ಪೆಟ್ಸ್ ಜೊತೆ ಚೆನ್ನಾಗಿರಿ. ಹಾಗೆ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಲಾಯಲ್ ಆಗಿರಿ, ಹಾನೆಸ್ಟ್ ಆಗಿರಿ. ನೀವು ಮಾಡುವಂತಹ ಕರ್ಮದಲ್ಲಿ ಲಾಯಲ್ಟಿ ಇರಲಿ, ಹಾನೆಸ್ಟಿ ಇರಲಿ. ಓಕೆ, ಹಾನೆಸ್ಟಾಗಿ
ಇರಿ. ಆ್ಯಂಡ್ ನಿಮಗೆ ಕಾಲಭೈರವ ಬಾಬಾರ ಬ್ಲೆಸ್ಸಿಂಗ್ಸ್ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಪೆಟ್ಸ್ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಬೀದಿ ನಾಯಿಗಳಿಗೆ ಊಟವನ್ನು ಹಾಕೋದ್ರ ಮೂಲಕ, ಶೆಲ್ಟರನ್ನು ಕೊಡೋದ್ರ ಮೂಲಕ ಕಾಲಭೈರವ ಬಾಬಾರ ಆಶೀರ್ವಾದ ಮತ್ತು ಪ್ರೊಟೆಕ್ಷನನ್ನು ತಗೊಳ್ಳಿ. ರಾತ್ರಿ ಯಾರಿಗೆಲ್ಲ ಭಯ ಆಗ್ತಾ ಇದೆ ಕಾಲಭೈರವ ಬಾಬಾರನ್ನು ಧ್ಯಾನ ಮಾಡಿ, ಅವರ ಹೆಸರನ್ನು ಚಾಂಟ್ ಮಾಡಿ, ಅಥವಾ ಕಾಲಭೈರವ ಪೂಜೆಯನ್ನು ಮಾಡಿಸಿ. ನಿಮ್ಮ ಮನೆಯಲ್ಲಿ ಹೆಚ್ಚು ಏನಾದರೂ ನೆಗೆಟಿವಿಟಿ, ನಕಾರಾತ್ಮಕತೆ ಇತ್ತು ಅಂದರೆ, ಶತ್ರು ಬಾಧೆ ಇತ್ತು ಅಂದರೆ, ಶತ್ರು ಬಾಧೆ ವಿನಾಶಕ್ಕಾಗಿ ಕೂಡ ಪೂಜೆ ಪುನಸ್ಕಾರ ಹವನಗಳನ್ನು ಮಾಡಿಸಿ, ಅಥವಾ ಧ್ಯಾನ ಮಾಡಿ, ಚಾಂಟ್ ಮಾಡಿ. ಓಕೆ, ನಾಮಸ್ಮರಣೆ ಮಾಡಿ. ನಿಮ್ಮ ಹತ್ತಿರದ ಅಥವಾ ನಿಮ್ಮ ಒಂದು ಮನೆ ದೇವರಿಗೆ ಹೋಗಿ ಬನ್ನಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಇದೆ. ಇದರಿಂದ ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ನನಗಿಲ್ಲಿ ಶತ್ರು ಬಾಧೆ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮಲ್ಲಿ ಯಾರಿಗಾದರೂ ಶತ್ರು ಬಾಧೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅಲರ್ಟ್ ಆಗಿ. ಓಕೆ, ಯೂನಿವರ್ಸಿಂದ ಪ್ರೊಟೆಕ್ಷನನ್ನು ನಿಮಗೆ ಸಿಗ್ತಾ ಇದೆ. ಬಟ್ ನೀವು ಕೂಡ ಒಮ್ಮೊಮ್ಮೆ ಲಾಜಿಕಲ್ಲಿ ಕೂಡ ಥಿಂಕ್ ಮಾಡಬೇಕು. ಲಾಜಿಕಲಿ ಅಂದರೆ ಕಾನೂನು ರೀತಿಯಲ್ಲಿ ಪ್ರೊಟೆಕ್ಷನನ್ನು ತಗೊಳ್ಬೇಕಾಗತ್ತೆ. ಇದು ಇಲ್ಲಿಯ ಗೈಡೆನ್ಸ್ ಆಗಿದೆ. ಓಕೆ, ಸೊ ಹಾಗೆ ನರ್ಚರಿಂಗ್ ತುಂಬ ಇಂಪಾರ್ಟೆಂಟು. ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ, ಮೆಂಟಲಿ ಫಿಸಿಕಲ್ ವೈಸು ಕೇರ್ ಮಾಡ್ಕೊಳ್ಳಿ. ಓಕೆ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಇದೆ. ಓಕೆ, ರೇಖಿಯನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಯಾರೆಲ್ಲ ರೇಖಿ ನಿಲ್ಲಿಸಿದ್ದೀರಿ, ರೇಖಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಓಕೆ, ಹಾಗೆ ಯಾರಾದರೂ ಹೀಲರ್ಸ್ ಇದ್ದರೆ, ನೀವು ಹೀಲಿಂಗ್ ಏನಾದ್ರು ಸ್ಟಾಪ್ ಮಾಡಿದರೆ ಹೀಲಿಂಗ್ ಮಾಡೋದನ್ನು ಶುರು ಮಾಡಿ. ಓಕೆ, ಇದು ಯೂನಿವರ್ಸಿಂದ ಸ್ಟ್ರಾಂಗ್ ಗೈಡೆನ್ಸ್ ಇದೆ. ಹಾಗೆ ಕ್ಯಾಟ್ ಏನಾದರೂ ಇತ್ತು ಅಂತಂದರೆ, ಯಾರಿಗಾರು ರಾಹು ದೋಷವಿತ್ತು, ಕೇತು ದೋಷ ಇತ್ತು ಅಂತಂದರೂ ಕೂಡ ನೀವು ಬೆಕ್ಕಿಗೆ ಊಟವನ್ನು ಹಾಕೋದ್ರ ಮೂಲಕ ನೀವು ರಾಹುವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.